ವಾರದ ಕೊನೆಯ ದಿನವಾಗಿರತಕ್ಕಂತಹ ಶನಿವಾರದ ಒಂದು ಮಹತ್ವವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ. ಶನಿಯ ಒಂದು ಮಹಾತ್ಮೆ ಇವುಗಳನ್ನು ನೋಡಿ ನಳಮಹಾರಾಜ ಯಾವ ರೀತಿ ಕಷ್ಟವನ್ನು ಅನುಭವಿಸಿದ, ಆ ಶನಿಗೆ ಹರಿಶ್ಚಂದ್ರನಿಗೆ ಯಾವ ರೀತಿ ಸಮಸ್ಯೆಗಳು ಕಷ್ಟಗಳು ಬಂತು, ಇವೆಲ್ಲ ನಾವು ನೋಡ್ತೀವಿ. ಆದರೆ ಅಂತ್ಯ ಅನ್ನತಕ್ಕಂಥದ್ದು ಏನಿದೆ, ಯಾವುದೇ ಒಂದು ಪುರಾಣ ಕಥೆಗಳನ್ನು ನಾವು ನೋಡಿದಾಗ ಅಂತ್ಯ ಎಲ್ಲವೂ ಸುಖಾಂತ್ಯವೇ ಆಗಿರುತ್ತೆ. ಇವತ್ತಿಗೂ ಕೂಡ ಅವರ ಹೆಸರನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಶನಿಯೇ. ಶನಿಯ ಒಂದು ಕಾಟದಿಂದ ಅವರು ದೃಢವಾದಂತಹ ಒಂದು ನಿಶ್ಚಲವಾದಂತಹ ಮನಃಶಕ್ತಿಯನ್ನು ವೃದ್ಧಿಯನ್ನು ಮಾಡ್ತಕ್ಕಂಥವನು ಶನಿಸ್ತಾರ. ಆದ್ದರಿಂದ ಅವರೆಲ್ಲರೂ ಕೂಡ ಇಂತಿಗೆ ಒಂದು ಇವತ್ತಿಗೂ ಕೂಡ ಅವರನ್ನು ನಾವು ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ವಿಶೇಷವಾದ ಶಕ್ತಿಯೇ ಕಾರಣ ಅಂತ ಹೇಳ್ಬೋದು. ಆದ್ದರಿಂದ ಇವೆಲ್ಲ ಶನಿಯಿಂದ ನಮಗೆ ಕೆಟ್ಟದಾಗುತ್ತೆ ಅಂತ ಅರ್ಥ ಅಲ್ಲ. ನಾವು ಅದಕ್ಕೆ ಸಂಬಂಧಪಟ್ಟಂತಹ ನಿರ್ದಿಷ್ಟವಾದಂತಹ ದೇವತೆಗಳನ್ನು ಶನಿವಾರದ ದಿವಸ ನಾವು ಪೂಜೆಯನ್ನು ಮಾಡುವುದರಿಂದ ಒಂದು ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಶನಿವಾರ ಅಂದರೆ ನಾವು ಭಯವನ್ನು ಪಡದೆ ಆ ಶನಿವಾರದ ಒಂದು ವಿಶೇಷ ಮಹತ್ವವನ್ನು ತಿಳಿದುಕೊಂಡು ಆ ಶನಿಯ ದೋಷ ಇರ್ಬೋದು, ಇನ್ನಿತರ ಗ್ರಹ ದೋಷಗಳಿದ್ದರೂ ಕೂಡ ಶನಿವಾರದ ದಿವಸ ಕಳೆದುಕೊಳ್ಳೋದಕ್ಕೆ ಒಂದು ವಿಶೇಷವಾದಂತಹ ದಿವಸ ಅಂತೇಳಿ ಹೇಳ್ಬೋದು.